ಇದು 2.5 ಎಕರೆ ಟೀಕ್ ವುಡ್ಡು. ಈ ಥರ ಟಾರ್ ಹೊಡೆದಿರುವಂಥದ್ದು. ಜಸ್ಟ್ ಇಲ್ಲಿರೋ ತಳಿ ಟೌನ್ಗೆ 1.25 ಕಿಲೋಮೀಟ್ರ್ ಆಗುತ್ತೆ. ಪೂರ್ತಿ ಟೀಕ್ ಹಾಕಿದ್ದಾರೆ. ಸೆಂಟ್ರಲ್ಲಿ ಒಂದಷ್ಟು ತೆಂಗಿನ ಗಿಡ ಹಾಕಿದ್ದಾರೆ. ಈ ಥರ ದೊಡ್ಡ ರೋಡ್ಗೆ ಟೌನ್ ಲಿಮಿಟಿಂದ 1.5 ಕಿಲೋಮೀಟ್ರು 2.5 ಎಕರೆ ಜಾಗ. ಈ ಥರ ದೊಡ್ಡ ರೋಡ್ಗೆ ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ಗೇನು ಸಮಸ್ಯೆ ಇಲ್ಲ. ಹಿಂದೆಗಡೆ ನೋಡ್ಬೋದು, ಹಿಂದೆಗಡೆ ಒಂದು 30 ಎಕರೆಲ್ಲೇ ಬೇರೆಯವರು ಗ್ರೀನ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟರ್ನಿಂಗಲ್ಲಿ ಬರ್ತಾ ಇದೆಯಲ್ಲ ಅದು ಗಾಡಿ, ಅದರಿಂದ ಆಚೆ ಒಂದು ದೊಡ್ಡ ಕೆರೆ ಇದೆ. ಒಂದು 40 ಎಕರೆ ಕೆರೆ. ಯಾವಾಗಲೂ ನೀರಿರುತ್ತೆ, ನೀರಿಗೇನು ಸಮಸ್ಯೆ ಇಲ್ಲ. ಇವರೇನು ಕ್ಲೀನ್ ಮಾಡಿಸಿಲ್ಲ. ಸೊ ಕ್ಲೀನ್ ಮಾಡಿಸಿರೋದಕ್ಕೆ ಬಂದು ಕಂಡೀಷನ್ ಮಾತಾಡ್ತಾ ಇಲ್ಲ ನೋಡಿ. ಅಳತೆ ಹದ್ಬಸ್ತಲ್ಲಿ ಬೇಲಿಯಾಗಿದೆ. ರಿಜಿಸ್ಟರ್ಡ್ ಪ್ರಾಪರ್ಟಿ. ಟಿಲ್ ಡೇಟ್ ಲೀಗಲ್ ಒಪಿನಿಯನ್ ಇದೆ. ಒಂದು ರನ್ನಿಂಗ್ ಬೋರ್ವೆಲ್ಲು. ಈ ಥರ ಕೆಂಪು ಮಣ್ಣು. ಸೊ ಒಳಗಡೆ ಇರೋದು ಕ್ಲೀನ್ ಮಾಡಿದ್ರೆ ಇದೇ ಥರ ಬರುತ್ತೆ ಕೆಂಪು ಮಣ್ಣು. 2 ಎಕರೆ 20 ಗುಂಟೆ. ಟೌನ್ ಲಿಮಿಟಿಂದ ನಿಮಗೆ 1.5 ಕಿಲೋಮೀಟ್ರ್ ತಳಿಯಿಂದ. ಈ ಥರ 50 ಅಡಿ ರೋಡ್ಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ವಾತಾವರಣ, ನೀರಾವರಿ ಯಾವ ಥರ ಇದೆ ಅಂತೇಳಿ. ಒಳ್ಳೆ ನೀರಾವರಿ ಬೆಲ್ಟು. ಈ ಲ್ಯಾಂಡಿನ ಹಿಂದೆಗಡೆ ನೋಡ್ಬೋದು ನೀವು. ಪಕ್ಕದಲ್ಲಿ ಬೇರೆಯವರು ಹೊಲ ಉತ್ತಿದಾರಲ್ಲ, ಸೊ ಉತ್ತರೆ ಅದೇ ಥರ ಕೂಡ ಕೆಂಪು ಮಣ್ಣು ಬರುತ್ತೆ. ಇದು ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಸೊ ಅಳತೆ ಹದ್ಬಸ್ತು ಫೆನ್ಸಿಂಗ್ ಎಲ್ಲ ಹಾಕಿ ಇದು ಗೇಟ್ ಕೂಡ ಹಾಕಿದ್ದಾರೆ ನೋಡಿ. ಈ ಥರ 2.5 ಎಕರೆ ಟೀಕ್ ಫಾರಮ್ಮು. ಟೌನ್ ಲಿಮಿಟಿಂದ 1.5 ಕಿಲೋಮೀಟ್ರ್ ಆಗುತ್ತೆ ತಳಿ ಸಿಟಿಯಿಂದ. ಆನೇಕಲ್ಲಿಂದ ಎಷ್ಟು, ಬೆಂಗಳೂರಿಂದ ಎಷ್ಟು ಅಂತೇಳಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಈ ಥರ ದೊಡ್ಡ ರೋಡ್ಗೆ ಇರುವಂಥ 2 ಎಕರೆ 20 ಗುಂಟೆ. ಇಲ್ಲಿ ನೋಡ್ಬೋದು ವೆಹಿಕಲ್, ಯಾವಾಗಲೂ ವೆಹಿಕಲ್ ಮೂವ್ಮೆಂಟ್ ಇರುವಂಥ ರೋಡ್ ಇದು.